ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಪ್ರಸನ್ನ ಸೇಠ್ ಅವರಿದ್ದಾರೆ. ಇವರು ಚಂದ್ರಗುತ್ತಿ ಗ್ರಾಮದವರು, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವರು ರೇಣುಕಾಂಬ ದೇವಸ್ಥಾನ ವ್ಯವಸ್ಥಾಪನಾ ಮಂಡಳಿ ಸಮಿತಿಯ ಮಾಜಿ ಅಧ್ಯಕ್ಷರು ಕೂಡ, ರೈತರು ಕೂಡ ಇವರು. ಹೌದು, ಈಗ ಬನ್ನಿ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ರೇಣುಕಾಂಬ ದೇವಸ್ಥಾನ ಅಭಿವೃದ್ಧಿ ಕುರಿತು, ಇದರ ಒಂದು ಚಟುವಟಿಕೆಗಳ ಕುರಿತು, ಜೊತೆಗೆ ಕೃಷಿ ಅನುಭವಗಳ ಕುರಿತು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರ್ತಾ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಚಂದ್ರಗುತ್ತಿ ದೇವಸ್ಥಾನದ ಮಾಜಿ ಅಧ್ಯಕ್ಷರಾಗಿ ಈ ಹಿಂದೆ ಏನೆಲ್ಲ ಕಾರ್ಯಕ್ರಮ ಮಾಡಿದ್ರಿ, ಮತ್ತು ಇದರ ಅಭಿವೃದ್ಧಿಗೆ ಯಾವ ರೀತಿಯಿಂದ ಸಹಕಾರ, ಮತ್ತು ನಿಮ್ಮ ಒಂದು ಕಾಲದಲ್ಲಿ ಯಾವ ರೀತಿಯಿಂದ ಇದು ಅಭಿವೃದ್ಧಿ ಸಾಗುತ್ತಾ ಬಂತು ಅಂತ ಅನ್ನೋದನ್ನು. ನಾವು 2021-22 ಆ ಸಮಯದಲ್ಲಿ ನಾವು ಅಧ್ಯಕ್ಷರಾಗಿ ಆಯ್ಕೆ ಆದ್ವಿ. ಅಲ್ಲಿಂದ ನಾವು ದೇವಸ್ಥಾನದ ಭಕ್ತರಿಗೆ ಏನು ಮೂಲ ಸೌಕರ್ಯ ಬೇಕು, ಊಟ, ವಸತಿ, ನೀರು, ಇವಕ್ಕೆಲ್ಲ ನಾವು ಒಂದು ಮೊದಲಿಂದನೂ ನಾವು ದೇವಸ್ಥಾನದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡಿದ್ದೀವಿ. ನಾವು ಸಮಿತಿಯ ಸದಸ್ಯರು ಕೂಡ ಹೌದು. ಎಲ್ಲರೂ 9 ಜನ ಸದಸ್ಯರು ಇರ್ತೀವಿ. ಎಲ್ಲರೂ ಸೇರಿಬಿಟ್ಟು ಮೊದಲಿಂದ ದೇವಸ್ಥಾನದ ಬಗ್ಗೆ ಅನುಭವ ಇದ್ದವರೇ ಆಗಿರೋದ್ರಿಂದ ನಾವು ಮೊದಲೇ ಯೋಚನೆಗಳನ್ನ ಇಟ್ಕೊಂಡಿದ್ವಿ. ನಮ್ಗೆ ಅಧಿಕಾರ ಸಿಗ್ತಿದ್ದಂಗೆ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತವಾದ್ವಿ. ಮೊದಲನೇದಾಗಿ ನಾವು ಅಧಿಕಾರ ತಗೊಳ್ತಿದ್ದಂಗೆ ದಸರಾ ಬಂತು. ಆ ಸಮಯದಲ್ಲಿ ದಸರಾನ ಒಂದು ಉತ್ಸವನ ತುಂಬಾ ಮೈಸೂರು ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆ ಕೂಡ ನಮ್ಮಲ್ಲಿ ಇತ್ತು ಮುಂಚಿಂದ. ಆ ಪ್ರಕಾರವಾಗಿ ಅದಕ್ಕೆ ಏನು ಬೇಕು ಪೂರ್ವ ತಯಾರಿಗಳನ್ನ ಮಾಡ್ಕೊಂಡ್ವಿ. ಸ್ಥಳೀಯ ಶಾಸಕರು ಅದಕ್ಕೆ ನಮಗೆ ಸಹಕಾರ ಕೊಟ್ಟರು. ಆ ಟೈಮಲ್ಲಿ ಸಂದರ್ಭದಲ್ಲಿ ನಾವು ಸತತವಾಗಿ 9 ದಿನ ಸಾಮೂಹಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದ್ವಿ. ಅದರ ನಂತರ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಭಕ್ತರಿಗೆ ಅನ್ನದಾಸೋಹ ನಡೆಸಿದ್ವಿ. ಸುಮಾರು ಒಂದು 10 ದಿನದಲ್ಲಿ 1 ರಿಂದ 1.5 ಲಕ್ಷ ಜನ ಊಟ ಮಾಡಿದ್ದಾರೆ, ದರ್ಶನ ಕೂಡ ಮಾಡಿದ್ದಾರೆ. ದರ್ಶನ ಮಾಡಿಬಿಟ್ಟು ಪ್ರಸಾದ ಕೂಡ ಸೇವಿಸಿದ್ದಾರೆ. ಮತ್ತೆ ಕಾರ್ಯಕ್ರಮಗಳು ವಿವಿಧ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಒಂದು ಯೋಜನೆಯಲ್ಲಿ ಎಲ್ಲ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನೇ ಆಯೋಜನೆ ಮಾಡಿದ್ವಿ ತುಂಬಾ ಚಂದವಾಗಿ. ಈ ರೀತಿಯಲ್ಲಿ ನಾವು ಅದನ್ನೊಂದು ಇದು ಪ್ರತಿ ವರ್ಷ ಮಾಡ್ತಿದ್ರ ಅಥವಾ ನೀವು ಅಧ್ಯಕ್ಷರು ಆದಾಗ ಮಾಡಿದ್ದೀರಾ? ಇಲ್ಲ, ನಾವು ಅಧ್ಯಕ್ಷ ಆದ್ಮೇಲೆ ಅದನ್ನು ಪ್ರಾರಂಭ ಮಾಡಿದ್ದು. ಈಗ ಪ್ರತಿ ವರ್ಷ ಕೂಡ ಉತ್ಸವ ಆಗುತ್ತಾ? ಇಲ್ಲ, ನಾವು ಇದ್ದಾಗ 2 ವರ್ಷ ನಡೀತು. ಅದರ ನಂತರ ಮತ್ತೆ ಕಮಿಟಿ ಕೂಡ ಒಂದು ಸಣ್ಣ ಸಮಸ್ಯೆಗಳಿಂದ ನಿಲ್ಲಿಸಿದ್ರು. ಅದು ಈಗ ನ್ಯಾಯಾಲಯದಲ್ಲಿದೆ. ಆ ಪ್ರಕಾರ ಮುಂದೆ ಅಧಿಕಾರಿಗಳ ಬಗ್ಗೆ ಗಮನ ಕೊಟ್ಟಿಲ್ಲ. ಹಾಗೆ ಕಾರ್ಯಕ್ರಮ ಹಾಗೆ ನಿಂತಿದೆ. ಭಕ್ತರಿಗೆ ಮೂಲ ಸೌಕರ್ಯ, ನೀರು ವ್ಯವಸ್ಥೆಗಳು ಮತ್ತೆ ಏನು ಯಥಾಸ್ಥಿತಿಗೆ, ಮುಂಚಿನ ಸ್ಥಿತಿಗೆ ಬಂದಿದೆ. ಭಕ್ತರು ತುಂಬಾ ಬಯಲುಸೀಮೆ ಭಕ್ತರು ನಮ್ಮಲ್ಲಿ ಜಾಸ್ತಿ ಬರ್ತಾರೆ. ಬಯಲುಸೀಮೆ ಭಕ್ತರು ನಮ್ಮಲ್ಲಿ ಜಾಸ್ತಿ ಬರ್ತಾರೆ. ರಾಣೆಬೆನ್ನೂರು, ಹಿರೇಕೆರೂರು, ಧಾರವಾಡ ಈ ರೀತಿ ಬರ್ತಾರೆ. ಅವರಿಗೆ ಉಳಿಯೋಕ್ಕಂತೂ ವ್ಯವಸ್ಥೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ವ್ಯವಸ್ಥೆಗಳೇ ಇಲ್ಲ. ನಾವು ಬಂದರಿಗೆ ಒಂದು ನೀರು, ಒಂದು ಊಟ ಕೊಡೋಣ ಅನ್ನೋದು ನಮ್ಮ ಒಂದು ಕನಸಾಗಿತ್ತು. ನಾವು ಗ್ರಾಮಸ್ಥರಾಗಿ ಆ ಕನಸನ್ನ ಇಟ್ಕೊಂಡಿದ್ವಿ. ಆ ಟೈಮಲ್ಲಿ ಅಧಿಕಾರನೂ ಸಿಕ್ತು. ಅದು ನಮ್ಮಿಂದ ಆದಷ್ಟು ಪ್ರಾರಂಭ ಆಗಿ ಮುಂದುವರಿಲಿ ಅನ್ನೋದೊಂದು ಉದ್ದೇಶ ಇತ್ತು. ಯಾವುದೇ ವೈಯಕ್ತಿಕ ನಮ್ಮ ಹಿತಾಸಕ್ತಿ ಇರಲಿಲ್ಲ. ನಾವು ಸ್ವತಃ ಕೈಯಿಂದಾನೇ ದುಡ್ಡು ಖರ್ಚು ಮಾಡಿಕೊಂಡು ಸುಮಾರು ದಸರಾದಲ್ಲಿ 17 ಲಕ್ಷ ರೂಪಾಯಿ ಬಿಲ್ ಸರ್ಕಾರ ನಮ್ಗೆ ಇದುವರೆಗೂ ಸಂದಾಯ ಮಾಡಿಲ್ಲ. ಅಷ್ಟು ಅದನ್ನ ನಾವೇ ಎಲ್ಲ ಸೇರ್ಬಿಟ್ಟು ಹೊಂದ್ಕೊಂಡು ಮಾಡ್ಕೊಂಡಿದ್ವಿ. ಇದುವರೆಗೆ ಯಾವುದೇ ಬಿಲ್ಗಳನ್ನು ಕೊಟ್ಟಿಲ್ಲ. ನಂತರ ಅಲ್ಲಿ ಭಕ್ತರಿಗೆ ಉಳಿಲಿಕ್ಕೆ, ನಿಲ್ಲಿಕ್ಕೆ ಜಾಗ ಇರಲಿಲ್ಲ. ನಮ್ಮ ದೇವಸ್ಥಾನ ಕೇಂದ್ರ ಪುರಾತತ್ವ ಇಲಾಖೆಗೆ ಸೇರುತ್ತೆ. ಆ ಜಾಗ ಅಂದ್ರೆ ಇದು ಸೆಂಟ್ರಲ್ ಆರ್ಟ್ ಕಾಲೇಜಿಗೆ ಸೇರುತ್ತೆ. ಆ ಜಾಗದಲ್ಲಿ ಧಾರ್ಮಿಕ ದತ್ತಿನೂ ಇದೆ. ಜಾಗ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆ ಸೇರುತ್ತೆ. ಅಲ್ಲಿ ಏನೇ ಕೆಲಸ ಮಾಡೋದಿದ್ರು ಅವ್ರ ಅನುಮತಿ ತಗೋಬೇಕು. ಆ ಸಮಯದಲ್ಲಿ ನಾವು ಅನುಮತಿ ಇನ್ನೊಂದು ತಗೋಬಿಟ್ಟು ನಾವು ಅಲ್ಲೊಂದಿಷ್ಟು ಜಾಗ, ಗುಡ್ಡ ಗಾಡಿ ಇತ್ತು, ಅವನ್ನೆಲ್ಲ ಸಮತಟ್ಟು ಮಾಡಿದ್ವಿ. ಅದು ಒಂದು 13 ಲಕ್ಷ ರೂಪಾಯಿ ನಮಗೆ ಕೆಲವೊಂದು ವಿರೋಧಿಗಳು ಇನ್ನೊಂದು ಇರುತ್ತಲ್ಲ ಗ್ರಾಮ ಅಂದಾಗ ಅವ್ರ ಕಡೆಯಿಂದ ತಡೆ ಆಯ್ತು. ನಮ್ಗೆ ಅದು 13 ಲಕ್ಷ ರೂಪಾಯಿಗಳ ಬಿಲ್ಲನ್ನು ತಡೆ ಹಿಡಿದ್ರು. ಆದ್ರೂ ತಾಯಿ ನಮ್ಗೆ ಶಕ್ತಿ ಕೊಟ್ಟಿದ್ದಾಳೆ. ಇವತ್ತು ನಾವು ಸದೃಢವಾಗಿದ್ದೀವಿ, ಆ ಸೇವೆ ಮಾಡಿದೀವಿ ಅನ್ನೋ ತೃಪ್ತಿ ನಮಗಿದೆ. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಾ? ಈಗ ಸರ್ಕಾರದಿಂದ ಏನು ಅಪೇಕ್ಷೆ ಪಡೆದೇನೆ, ಯಾಕಂತಂದ್ರೆ ಕಮಿಟಿ ಫಾರ್ಮೇಷನ್ ಆಗಿಲ್ಲ, ಅದಕ್ಕೆ ಡಿಸ್ಕಂಟಿನ್ಯೂ ಆಯ್ತು ಅಂತ ಹೇಳ್ತಾ ಇದ್ದೀರಿ. ಸೊ ಹಾಗಾಗಿ ಮತ್ತೆ ಇದ್ರ ಬಗ್ಗೆ ಏನಾದರೂ ಪ್ರಸ್ತಾವನೆ ತಾವು ಸಲ್ಲಿಸಿದ್ದೀರಾ ಸರ್ಕಾರಕ್ಕೆ? ಈಗ ನಾವು ನಮ್ಮ ಮೇಲೆ ಆರೋಪ ಮಾಡಿದ್ರು, ದುಂದು ವೆಚ್ಚ ಮಾಡಿದ್ದಾರೆ, ಭಕ್ತರಿಗೆ ಊಟ ಹಾಕಿರೋದು, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರು, ದುಂದು ವೆಚ್ಚ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಆರೋಪ ಮಾಡಿ ನಮ್ಮ ಸಮಿತಿಯನ್ನ ವಜಾ ಮಾಡಿದ್ರು. ಆ ಕಾರಣಕ್ಕೆ ನಾವೇನ್ ಮಾಡಿದ್ವಿ, ನಾವು ದುಂದು ವೆಚ್ಚ ಮಾಡಿಲ್ಲ, ದೇವರು ದುಡ್ಡನ್ನು ಮುಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ನ್ಯಾಯಾಲಯದ ಮೊರೆ ಹೋದ್ವಿ. ಇಲ್ಲವಾದ್ರೆ ಸುಮ್ಮನೆ ಇರ್ತಿದ್ವಿ, ಬೇರೆ ಕಾರಣ ಕೊಟ್ಟಿದ್ರೆ. ನಾವು ತಪ್ಪಿತಸ್ಥರ ಅಲ್ಲ ಅನ್ನೋದಕ್ಕೆ ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ಬಿಟ್ರೆ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ. ಮತ್ತೆ ಮುಂದೆ ನಾವು ಅದ್ರ ನಂತರ ನಾವು ತಾಯಿ ಸೇವೆ ಯಾವ ರೀತಿ ಮಾಡ್ತಾ ಇದ್ವಿ, ನಾವು ಸುಮಾರು
10ನೇ ವರ್ಷದಿಂದ ದೇವರ ಸೇವೆ ಮಾಡ್ಕೊಂಡಿದ್ವಿ. ಹ್ಮ್ 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 ಪಲ್ಲಕ್ಕಿ ಜೊತೆ ಹೋಗೋದು, ದೇವಸ್ಥಾನದಲ್ಲಿ ಜನ ಕಳ್ಸೋದು, ಇದನ್ನ ನಾವು ಹುಟ್ಟಿದ ಸಣ್ಣ ಬುದ್ಧಿ ಬಂದಾಗಿಂದ ದೇವಸ್ಥಾನದಲ್ಲಿ ಆ ಕೆಲಸ ಮಾಡ್ಕೊಂಡಿದ್ವಿ. ಆ ಕೆಲಸ ಮಾಡಿದ ಶಕ್ತಿ ಭಕ್ತಿಗೆ ತಾಯಿ ನಮಗೆ ಆ ಸೇವೆ ಮಾಡೋ ಒಂದು ಅವಕಾಶ ಕೊಡ್ತು, ಸ್ವಲ್ಪ ಸಮಯ ಆದರೂ. ಅದನ್ನು ಇವತ್ತಿಗೂ ನಾವು ಮುಂದುವರ್ಸ್ಕೊಂಡಿದ್ವಿ. ನಮ್ಮ ಸಮಯ ಸಿಕ್ಕಾಗೆಲ್ಲ ನಾವು ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ಪ್ರತಿನಿತ್ಯ ಜನರು ಬರುವ ಒಂದು ಯಾವ ರೀತಿಯಿಂದ ಇದೆ ಪ್ರತಿಕ್ರಿಯೆ ಜನರಿಂದ, ಅಂದ್ರೆ ಭಕ್ತಾದಿಗಳು? ಬರ್ತಾ ಬರ್ತಾ ಜನರು ಬರೋದು ಜಾಸ್ತಿ ಆಗ್ತಾ ಇದೆ. ಹಾ ಹಾ ಪ್ರತಿ ಮಂಗಳವಾರ ಶುಕ್ರವಾರ ಒಂದು 10,000 to 15,000 ಜನ ಪ್ರತಿ ಮಂಗಳವಾರ ಶುಕ್ರವಾರ ಬರ್ತಾರೆ. ಹುಣ್ಣಿಮೆ ದಿನಗಳಲ್ಲಿ 50,000 to 1,00,000 ಜನ ಸೇರ್ತಾರೆ. ಏನ್ ವಿಶೇಷತೆ ಇದೆ ಚಂದ್ರಗುತ್ತಿ ರೇಣುಕಾಂಬ ದೇವಸ್ಥಾನ ಬೇರೆ ಒಂದು ದೇವಸ್ಥಾನಗಳಿಗೆ ಹೋಲಿಸಿದ್ರೆ, ಬೇರೆ ಒಂದು ರಾಜ್ಯದ ಒಂದು ದೇವಸ್ಥಾನಗಳಿಗೆ ಹೋಲಿಸಿದ್ರೆ? ಈ ತಾಯಿ 800 ವರ್ಷಗಳ ಹಿಂದಿನ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇಲ್ಲಿ ಏನಂದ್ರೆ ಸ್ಥಳೀಯರಿಗಿಂತ ಹೊರಗಡೆಯಿಂದ ದೂರ ಭಕ್ತರು ಬಯಲುಸೀಮೆಯವರು ಬರ್ತಾರಲ್ಲ, ಅವರ ಮನವರಿಕೆಗಳನ್ನೆಲ್ಲ ಈಡೇರಿಸುತ್ತೆ. ಮಕ್ಕಳಾಗದೆ ಇರುವುದು, ರೋಗ ರುಜಿನಗಳಿರುವುದು, ಬೆಳೆ. ಈಗ ಇವತ್ತಿಗೂ ಬೆಳೆ ಏನೇ ಫಸ್ಟ್ ಬೆಳೆದಿರೋ ಬೆಳೆನ ತಾಯಿಗೆ ಮುಟ್ಟಿಸ್ತಾರೆ. ಹೌದು, ತಾಯಿಯ ಒಂದು ಪಾದಕ್ಕೆ ಅದನ್ನ ಸಮರ್ಪಿಸಿದ ಅಲ್ದೇನೆ ಯಾವುದೇ ಕೆಲಸ ಮಾಡಲ್ಲ. ಈಗ ಅವ್ರ ಮನೇಲಿ ಹಸು ಕರು ಇನ್ನೊಂದು ಜನಿಸ್ತು, ಇನ್ನೊಂದು ಏನಾದ್ರು ಒಂದು ಕರು ಇಲ್ಲಿ ದೇವಸ್ಥಾನಕ್ಕೆ ತಂದು ಬಿಡ್ತಾರೆ. ಈ ರೀತಿಯಲ್ಲಿ ಅವ್ರದ್ದೊಂದು ಪದ್ಧತಿಗಳನ್ನು ಉಳಿಸ್ಕೊಂಡಿದ್ದಾರೆ. ಮತ್ತು ಮಲೆನಾಡು ಭಕ್ತರು ಆ ರೀತಿ ಅವ್ರ ಮನೆ ದೇವರಿದೆ. ಈಗ ಬಂಗಾರಪ್ಪನ ಕುಟುಂಬಕ್ಕೂ ಅದು ಮನೆ ದೇವರು ಅಂತ ಇದೆ. ಅವರೆಲ್ಲರೂ ಅವರವ್ರ ಹರಕೆಗಳು ಅವ್ರಿಗೆ ಈಡೇರುತ್ತೆ. ತಾಯಿಯಲ್ಲಿ ತುಂಬಾ ಶಕ್ತಿ ಇದೆ. ನಾನು ಅದನ್ನ ನನ್ನ ಜೀವನದಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಪಟ್ಟಿದ್ದೀನಿ, ತುಂಬಾ ಅನುಭವ ಆಗಿದೆ. ಆ ತಾಯಿ ನೆನ್ಸ್ಕೊಂಡು ಏನೇ ಕೆಲಸ ಮಾಡಿದ್ರು ಪ್ರಾಮಾಣಿಕವಾಗಿ ಮಾಡಿದ್ರೆ ಈಡೇರುತ್ತೆ. ಹಾಗಾಗಿ ದಿನದಿಂದ ದಿನಕ್ಕೆ ಸೌಲಭ್ಯ ಇಲ್ಲ, ಊಟ ನೀರು ಇಲ್ಲ ಅಂದ್ರೂ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಆ ತಾಯಿ ದರ್ಶನಕ್ಕಾಗಿ ಭಕ್ತರು ಬರ್ತಾ ಇದ್ದಾರೆ. ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ಈಗ ಜನ ಜಾಸ್ತಿ ಆದಾಗ? ಯಾವ ರೀತಿಯಿಂದ ಈಗ ನಿರ್ವಹಣೆ ವಿಚಾರ ಬಂದು ಅಲ್ಲಿ ಉಳ್ಕೊಳ್ಳಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ? ತಾತ್ಕಾಲಿಕ ವ್ಯವಸ್ಥೆ? ಈಗ ನಿರ್ವಹಣೆ ವಿಚಾರದಲ್ಲಿ, ಈಗ ವಸತಿ ವಿಚಾರದಲ್ಲಿ ಒಂದು ಒಂದು ಪ್ರವಾಸಿ ಮಂದಿರ ಅಂತ ಒಂದು 5-6 ವರ್ಷದಿಂದ ಕಟ್ಟಿದ್ದಾರೆ. ದೊಡ್ಡ ಒಂದಿಷ್ಟು ₹650 ದಿನ ಬಾಡಿಗೆಲ್ಲ ಒಂದು 20 ರೂಮ್ ಕೊಡ್ತಾರೆ. ಅದು ಬಿಟ್ಟರೆ ಆ ಭಕ್ತರಿಗೆ ಅದು ಸೌಲಭ್ಯ ಸಾಲಲ್ಲ, ತುಂಬಾ ಜನ ಬರ್ತಾರೆ. ಮತ್ತೆ ನೀರಿನ ನಿರ್ವಹಣೆಗಳು ಇಲ್ಲ. ನೀರು ಕುಡಿಯೋ ನೀರಾಗಲಿ ಅಧಿಕಾರಿಗಳು ಫಸ್ಟ್ ಅಲ್ಲಿ ಗಮನ ಹರಿಸ್ತಾ ಇಲ್ಲ. ಈ ಕಮಿಟಿ ಇಲ್ಲ ಆದ್ಮೇಲೆ ಅಧಿಕಾರಿಗಳ ಜವಾಬ್ದಾರಿ, ಕಾರ್ಯನಿರ್ವಹಣಾಧಿಕಾರಿ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, AC ಅವರೇ ಅದರ ನೇರದ ಜವಾಬ್ದಾರಿ ಇರುತ್ತೆ. ಉಪವಿಭಾಗ ಸಾಗರ. ಆದ್ರೆ ಅವರು ವಾರ್ಷಿಕವಾಗಿ 1-2 ಭೇಟಿನೂ ಕೊಡಲ್ಲ. ಜಾತ್ರೆಗೆ ಒಂದು ಭೇಟಿ, ದಸರಾಕ್ಕೆ ಒಂದು ಭೇಟಿ ಕೊಡ್ತಾರೆ, ಒಂದು ಮೀಟಿಂಗ್ ಮಾಡ್ತಾರೆ, ಹೋಗ್ತಾರೆ. ವಾರ್ಷಿಕವಾಗಿ ಜಾತ್ರೆಯಲ್ಲಿ ಏನ್ ಮೀಟಿಂಗ್ ಮಾಡ್ತಾರೆ, ಈ ರೀತಿ ವ್ಯವಸ್ಥೆ ಆಗ್ಬೇಕು, ಈ ರೀತಿ ಎಲ್ಲದೂ ತಾತ್ಕಾಲಿಕವಾಗಿ ಜಾತ್ರೆಗೆ ಸೀಮಿತವಾಗಿ ಮಾಡಿ ಮುಂದೆ ಅದು ಅನುಷ್ಠಾನಕ್ಕೆ ಬರಲ್ಲ. ಆ ಜಾತ್ರೆಯಲ್ಲಿ ಒಂದು ಚಾರ್ಟ್, ವರ್ಷದ ಲೀಸ್ಟ್ ಇರುತ್ತೆ, ಆ ಪ್ರಕಾರ ಓದ್ತಾರೆ. ಅದನ್ನ ಮಾಡೋಣ, ವರ್ಷ ಟ್ಯಾಂಕರ್ ಅಲ್ಲಿ ನೀರು ಹೊಡ್ಸೋದು, ಆ ರೀತಿ ಮಾಡ್ತಾರೆ. ಒಂದು ಕುಡಿಯೋ ನೀರು ಕೊಡಲ್ಲ. ಇವತ್ತೇನಿದೆ ಅಂದ್ರೆ ದೇವಸ್ಥಾನದ ಜಾತ್ರೆಗೆ ಅಂತಾನೆ ಅಧಿಕಾರಿಗಳಿಗೆ 1 ತಿಂಗಳ ಸಂಬಳನ ಎಕ್ಸ್ಟ್ರಾ ಕೊಡ್ತಾರೆ. DC ಅವರಿಂದ ಹಿಡಿದು ತಹಶೀಲ್ದಾರ್, AC ಅವರಿಗೆ ಜಾತ್ರೆ ಮಾಡಬೇಕು, ಅಲ್ಲಿ ವ್ಯವಸ್ಥೆ ನೋಡ್ಕೋಬೇಕು ಅಂತಾನೆ ಅವ್ರಿಗೆ ಬೋನಸ್ ಆಗಿ ಕೊಡ್ತಾರೆ ದೇವಸ್ಥಾನ. ಆ ರೀತಿ ಇದ್ದಾಗಲೂ ನಮ್ಮ ದೇವಸ್ಥಾನದ ಬಗ್ಗೆ ಕಾಳಜಿ ವಹಿಸಲ್ಲ. ಮುಂದಾದ್ರೂ ಈ ಕಾಳಜಿ ವಹಿಸಿ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕು. ಭಕ್ತರಿಗೆ ಒಂದು ನೀರು ನೆರಳು ಕೊಡುವಂತ ವ್ಯವಸ್ಥೆ ಆಗ್ಬೇಕು. ನಾವು ಅದನ್ನು ಕೊಡ್ತಾ ಇಲ್ಲ. ಭಕ್ತರು 2 ಕೋಟಿ ಮೇಲೆ ವರ್ಷಕ್ಕೆ ಆದಾಯ ಇದೆ ದೇವಸ್ಥಾನಕ್ಕೆ. 2 ಕೋಟಿ ದಾಟಿದೆ ಇವಾಗ. ಆದಾಯ ಮಾತ್ರ ತಗೊಳ್ತಾರೆ, ಭಕ್ತರಿಗೆ ಏನು ಸೌಲಭ್ಯ ಕೊಡಲ್ಲ. ಅಧಿಕಾರಿಗಳು ಫಸ್ಟ್ ಎಚ್ಚೆತ್ಕೊಳ್ಬೇಕು. ಅಧಿಕಾರಿಗಳ ಬೇಜವಾಬ್ದಾರಿಯಿಂದನೇ ಇವತ್ತು ಯಾವ ಕ್ಷಣಕ್ಕೂ ನೀರು ಸಿಗ್ತಾ ಇಲ್ಲ. ಭಕ್ತರು ಯಾರನ್ನ ಸಂಪರ್ಕ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಏನೇ ಒಂದು ಸಮಸ್ಯೆ ಆಯ್ತು ಅಂದ್ರೆ ಯಾರನ್ನ ಸಂಪರ್ಕ ಮಾಡ್ಬೇಕು, ಯಾರ ಫೋನ್ ನಂಬರ್ ಏನೂ ಇಲ್ಲ, ದೇವಸ್ಥಾನದಲ್ಲೂ ಇಲ್ಲ, ಎಲ್ಲೂ ಸಿಗಲ್ಲ. ಒಟ್ಟು ಒಂಥರ ಸಂತೆಗೆ ಹೋಗಿ ಬಂದಂಗೆ ಆಗುತ್ತೆ ದೇವಸ್ಥಾನ ಅಂದ್ರೆ. ದೇವರಿರೋದಕ್ಕೆ ಪಾಪ ಭಕ್ತರು ಭಯದಿಂದ ಒಂದು ಇಲ್ಲಿ ನಾವು ಯಾಕೆ ಮಾತಾಡೋಣ, ನಮ್ಗೇನು ತಪ್ಪಾಗ್ಬಿಡುತ್ತೆ ಅಂತೇಳಿ ದೇವ್ರ ಭಯದಿಂದ ಸುಮ್ಮನೆ ಬಂದು ಹೋಗ್ತಾರೆ. ಅವೆಲ್ಲ ಸರಿ ಆಗ್ಬೇಕು. ಭಕ್ತರಿಗೂ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ಕಾಣಬೇಕು, ಅವರಿಗೆ ವ್ಯವಸ್ಥೆ ಕೊಡಬೇಕು ಅನ್ನೋದು ನಮ್ಮ ಕನಸು. ಹೀಗೆ ನಿಮ್ಮ ನಿಸ್ವಾರ್ಥ ಸೇವೆ ಮುಂದುವರಿಸಿ ಸರ್ಕಾರದಿಂದ ಒಂದು ಸಹಾಯ, ಸಹಾನುಭೂತಿ, ಅವರ ಒಂದು ಸಹಕಾರ ಸಿಗುವ ತನಕ ಅಂತಂತ ಹೇಳ್ತಾ ಈಗ ಕೃಷಿ ಬದುಕಿನ ಒಂದು ಅನುಭವಗಳನ್ನ ತಿಳ್ಕೊಳ್ಳೋಣ. ಏನು ತಮ್ಮ ಒಂದು ಜಮೀನು ಎಷ್ಟು ಹೊಂದಿದಿರಿ, ಮತ್ತೆ ಏನು ಬೆಳೆಗಳನ್ನು ಬೆಳಿತೀರಿ ತಾವು? ನಮ್ದು 2.5 ಎಕರೆ ಭತ್ತ ಇದೆ. ಭತ್ತ ಬೆಳಿತೀವಿ ಅಷ್ಟೇ. ಹೌದು. ಮತ್ತೆ ಅಡಿಕೆ ನಮ್ದಿಲ್ಲ, ಭತ್ತ ಇದೆ. ಶುಂಠಿ ಇದೆ. ಶುಂಠಿ ಬೆಳಿತೀವಿ. ಶುಂಠಿನ ನಾವು ಬೇರೆ ಜಾಗನ ಲೀಸ್ಗೆ ಹಾಕೊಂಡೆ ಆ ಪ್ರಕಾರ ಬೋಗಿಯಕ್ಕೆ ಹಾಕೊಂಡ್ಬಿಟ್ಟು ನಾವು ಮಾಡ್ತಾ ಇದೀವಿ. 1 ಎಕರೆಗೆ 10 to 12 ಕ್ವಿಂಟಲ್ ಶುಂಠಿ ಬೀಜ ಹಾಕ್ತಿವಿ. ಇದು ಯಾವುದು ತಳಿ ಶುಂಠಿದ್ದು? ಇದು ಕೇರಳದಿಂದ ತರಿಸ್ಕೊಂಡಿರೋದ ಅಥವಾ ಅಲ್ಲೇ ಸ್ಥಳೀಯದಿಂದ ನಿಮ್ಮ ಸಿಗುತ್ತೆ? ಅದ್ರ ಹೆಸರು ಅಕ್ಕಪಕ್ಕ ರೈತರಿಂದ, ಅಕ್ಕಪಕ್ಕ ರೈತರ ಹತ್ರ ಬೀಜ ಖರೀದಿ ಮಾಡೋದು. ಬೀಜ ಖರೀದಿ ಮಾಡಿಬಿಟ್ಟು ಅದ್ರ ಹೆಸರು ಕೇರಳ ತಳಿ ಕೇರಳ ಅಂತ.
ಇಲ್ಲ ಈ ವರ್ಷ ಸ್ವಲ್ಪ ದುಂಡಾಣು ಮತ್ತೆ ಶಿಲೀಂಧ್ರ ರೋಗ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಹೇಳ್ತಾರೆ. ಚುಕ್ಕೆ ರೋಗ, ಹಾ, ನಿಮ್ಮ ತೋಟದಲ್ಲಿ ಯಾವ ರೀತಿಯಿಂದ? ಚುಕ್ಕೆ ರೋಗ ಎಲ್ಲ ತೋಟದಲ್ಲೂ ಬಂದಿತ್ತು. ಒಂದು 75% ಎಲ್ಲರ ತೋಟದಲ್ಲೂ ಚುಕ್ಕೆ ರೋಗ ಇತ್ತು. ಮತ್ತೆ ಹೇಗೆ ನಿರ್ವಹಣೆ ಮಾಡಿದ್ರಿ? ಅದಕ್ಕೆ ಕೃಷಿ ಆಫೀಸಲ್ಲಿ ಒಂದು ಔಷಧಿ ಕೊಟ್ಟರು ಚುಕ್ಕೆ ರೋಗಕ್ಕಂತಾನೆ, ಸ್ಟಾರ್ ಏನಂದ್ಬಿಟ್ಟು. ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು. ಮತ್ತೆ ನಮ್ಮಲ್ಲಿ ಸೊಸೈಟಿ ಇದೆ, ಅವರ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟರು. ನಮಗೂ ಆಯ್ತು, ಬೇರೆ ರೈತರಿಗೂ ಕೊಟ್ಟಿದ್ದಾರೆ. ಅದರಿಂದ ಸುಮಾರು ಒಂದು 50 ಭಾಗ ರೋಗ ಬಂದ ಕೃಷಿ ಜಮೀನುಗಳು ಉಳ್ಕೊಂಡ್ತು. ಎಷ್ಟು ಜನ ಸದಸ್ಯರಿದ್ರಿ ತಮ್ಮ ಕುಟುಂಬದಲ್ಲಿ? 5 ಜನ ಇದೆ. ಎಲ್ಲರೂ ಈ ದೇವಸ್ಥಾನ ಮತ್ತೆ ಕೃಷಿ ಇವೆರಡು ಮಾಡ್ತೀರಾ ಅಥವಾ ನೀವು ಒಬ್ಬರನ್ನೇ ಮುಂದಾಳತ್ವ ವಹಿಸ್ಕೊಂಡಿದ್ದೀರಾ? ನಾವು ಒಬ್ಬರೇ ಮಾಡ್ತಿದ್ವಿ. ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಳ್ತಾರೆ ಅಮ್ಮ ತಂಗಿ ಎಲ್ಲ. ಜೊತೆಗೆ ಈಗ ಜಾನುವಾರುಗಳೇನು ಸಾಕಿದ್ರೆ ಹೈನುಗಾರಿಕೆಗೆ? ಈ ಜಾನುವಾರು ಇದೆ, ಹಸು ಇದೆ. ಹಸು ಯಾವುದು? ಮಲೆನಾಡು ಗಿಡ್ಡನ? ಮಲೆನಾಡು ಗಿಡ್ಡ ಒಂದಿದೆ, ಇದು ಹಳ್ಳಿಕಾರ್ ಒಂದಿದೆ ಹಸು, ಮತ್ತೊಂದು HF ಇದೆ. HF. ಹಾಲು ಮನೆಗೋಸ್ಕರನ ಇಲ್ಲ ಡೈರಿ ಕೂಡ ಹಾಕ್ತೀರಾ? ಮನೆಗೋಸ್ಕರ. ಉಳ್ಕಿದ್ದು ಸಗಣಿ ಗೊಬ್ಬರ ಏನ್ ಬರುತ್ತೆ ಅದು ತೋಟಕ್ಕೆ ಹಾಕೊಂತೀವಿ. ಇದು ಈಗ ಭತ್ತ ಹೇಳಿದ್ರಿ, ಭತ್ತ ಯಾವ ತಳಿ ಇದು? ನಮ್ದು ಇದು RNR ಅಂತ ಹೇಳಿ ಕೃಷಿ ಆಫೀಸ್. RNR. ಮತ್ತೆ ಫಾರಮೆಟ್ಕ ಅಂತ ದೊಡ್ಡ ಭತ್ತ, ಅದು ಹಳ್ಳಿ ತಳಿ. ಅದು ಫಾರಮೆಟ್ಕ ಅಂತಾರೆ ಹಳ್ಳಿ ಭಾಷೆಯಲ್ಲಿ. ಈ ಕೆಂಪು ಮುಕ್ತಿ ಅದೆಲ್ಲ ಹೇಳ್ತಾರಲ್ಲ, ಅದು ಇದೆ. ಅದು ಇದೆಯಾ? ಅದು ಇದೆ ನಮ್ಮ ಸೈಡ್. ಅದು ನೆರೆ ಬರುವಂತ ಗದ್ದೆಗಳಿಗೆ ಅದನ್ನು ಬಳಸ್ತಾರೆ. ಅಂದ್ರೆ ಜಾಸ್ತಿ ನೀರಿರ್ತಕ್ಕಂತ ಒಂದು ಪ್ರದೇಶದಲ್ಲಿ ಅದನ್ನ ಕೆಂಪು ಮುತ್ತಿದ್ದು, ಅದು ಸ್ವಲ್ಪ ಬೇರು ಕೊಳೆಯಲ್ಲ ಬೇಗ ಅನ್ನೋದಕ್ಕೆ ಜೆಡ್ ಭತ್ತ ಅಂತಾರೆ ಅದಕ್ಕೆ. ಇದು ನೀವು 3 ಅಂದ್ರೆ 2 ಕಾಲದಲ್ಲೂ ಭತ್ತನೇ ಬೆಳಿತೀರಾ ಅಥವಾ ಹೇಗೆ? ಇಲ್ಲ, ಅದು ಮಳೆ ಕಂಡು ಬೆಳೆ. ಮಳೆಗಾಲದಲ್ಲಿ ಮಾತ್ರ. ಮತ್ತೆ 6 ತಿಂಗಳು ಹಾಗೆ ಖಾಲಿ ಇರುತ್ತೆ ಜಮೀನು. ಅದು ನೀರಿನ ಒಂದು ವ್ಯವಸ್ಥೆಗೆ ಬಂದ್ರೆ ಈಗ ಯಾವ ರೀತಿಯಿಂದ, ಬೋರ್ ಇಂದನ ಅಥವಾ? ಅಲ್ಲ, ಮಳೆದೇ ಬೆಳೆ. ಮಳೆ ಅಷ್ಟೇ, ಮಳೆ ನೀರೇ. ಕೆರೆ ಇದೆ ಮೇಲೆ, ಅದೇ ನೀರು ಬಿಟ್ರೆ ಬೇರೆ ನೀರು ಅಲ್ಲಿ ನಮ್ಮಲ್ಲಿ ಕಲ್ಲು ಬಂಡೆ ಜಾಸ್ತಿ ಚಂದ್ರಗುತ್ತಿ. ಆ ಕಾರಣಕ್ಕೆ ನಮ್ಮ ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೋರ್ಗಳು ಬರಲ್ಲ, ನೀರು ಬೀಳಲ್ಲ. ಆ ಕಾರಣಕ್ಕೆ ಅಲ್ಲಿ ಎಲ್ಲ ಜಮೀನುಗಳು ಮಳೆ ಕಂಡು ಬೆಳೆ ಆ ರೀತಿಯಲ್ಲಿದೆ. ಆಮೇಲೆ ಈಗ ನಿಮ್ಮ ಒಂದು ಭಾಗದಲ್ಲಿ ಈಗ ನೀವು ಹೇಳ್ತಾ ಇದ್ದೀರಿ ನೀರಿನ ಒಂದು ಅಭಾವ ಸ್ವಲ್ಪ ಕಾಣುತ್ತದೆ, ಯಾಕಂದ್ರೆ ಗುಡ್ಡಗಾಡು ಕಲ್ಲು ಪ್ರದೇಶ ಅಂತ ಹೇಳ್ತಾ ಇದ್ದೀರಾ. ನಿಜ. ಆದ್ರೆ ಮಳೆಗಾಲದಲ್ಲಿ ಮಳೆ ಯಥೇಚ್ಛವಾಗಿ ಆಗುತ್ತೆ. ಈ ವರ್ಷ ತುಂಬಾನೇ ಚೆನ್ನಾಗಿತ್ತು ಅಲ್ವಾ? ಹೌದೌದು. ಸ್ವಲ್ಪ ಬೆಳೆಗಳಿಗೂ ಹಾನಿ ಆಗಿದೆ ಇಲ್ಲ? ಈಗ ಅಡಿಕೆ ತೋಟಗಳಲ್ಲಿ ಕೊಳೆ ರೋಗದ ಸಮಸ್ಯೆ ಆಗಿದೆ ಒಂಚೂರು. ಇದಲ್ದೇನೆ ಈಗ ಕಾಡು ಪ್ರಾಣಿಗಳದ್ದು ಏನಾದರೂ ಸಮಸ್ಯೆ ಇದೆಯಾ ನಿಮ್ಮ ಒಂದು ಇದರಲ್ಲಿ? ಇದೆ, ಕಾಡು ಪ್ರಾಣಿಗಳಿದೆ. ಜಿಂಕೆ ಇದೆ, ನವಿಲು ಒಂದಿಷ್ಟು. ಬೆಳೆಗಳಿಗೆ ಏನು ಸಮಸ್ಯೆ ಮಾಡೋದಿಲ್ಲ, ಕೊಡ್ತವೆ. ನಾವು ಅದಕ್ಕೆ IBX ಬೇಲಿ ಮಾಡ್ಕೊಂಡಿದೀವಿ ಬೇರೆ ಬೆಳೆಗಳಿಗೆಲ್ಲ. ಭತ್ತಕ್ಕೇನೋ ತೊಂದರೆ ಕೊಡಲ್ಲ. ಬೇರೆ ಬೆಳೆ ಈಗ ಭತ್ತ ಅಂದ ತಕ್ಷಣನೇ ರಾಸಾಯನಿಕ ಬಳಸಿದ್ರೆ ಮಾತ್ರ ಭತ್ತ ಅಂತ ಹೇಳ್ತಾರೆ. ನೀವು ಯಾವ ರೀತಿಯಿಂದ? ನಾವು ರಾಸಾಯನಿಕ ಬಳಸಲ್ಲ, ಮನೆ ಗೊಬ್ಬರ ಹಾಕ್ತಿವಿ ಅಷ್ಟೇ. ಹೌದೌದು. ಕಳೆ ಅದಕ್ಕೆ ಬೇವಿನ ಎಣ್ಣೆ ಹೆಚ್ಚಾಗಿ ಸಿಂಪಡಣೆ ಮಾಡ್ತೀವಿ. ಕಳೆ ಅದೆಲ್ಲ ಕಳೆ ಎಲ್ಲ ನಾವು ಫಸ್ಟೇ ಕಳೆಗೆ ಮಾತ್ರ ನಾವು ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಮರಳ ಜೊತೆ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ. ಔಷಧಿನ, ಬೀಜನಾಶಕ ಅಂತ ಸಿಗುತ್ತೆ, ಅದನ್ನ ಒಂದು ಹಾಕೊಂತೀವಿ. ಇಲ್ಲಾಂದ್ರೆ ಕಳೆ ತೆಗಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ಕಳೆದೊಂದು ಆ ರೀತಿ ಮಾಡ್ಕೊಂತೀವಿ. ಕಳೆದೊಂದು ಆ ರೀತಿ ಮಾಡ್ಕೊಂಡಿದ್ದೀವಿ. ಕಟಾವ್ ಮಾಡ್ಬೇಕಾದ್ರೆ ಆಮೇಲೆ ನಾಟಿ ಮಾಡ್ಬೇಕಾದ್ರೆ ಹೆಂಗೆ? ನಾಟಿ ಎಲ್ಲ ನಾವು ಊರಿಗೆ ಬಿತ್ತನೆನಾ? ಅಲ್ಲ, ನಾಟಿನೇ ಹಾಗೆ ಹಾಕ್ಬಿಟ್ಟು ಹಾಗೆ ನಾಟಿ ಮಾಡಿಸ್ತೀವಿ. 1 ಎಕರೆಗೆ 12ರಿಂದ 14 ಜನ ಬೇಕು ನಾಟಿ ಮಾಡ್ಲಿಕ್ಕೆ. ಕೊಯ್ಲು ಅದೇ ರೀತಿನೇ ಮಾಡ್ತೀವಿ, ಜನರಿಂದಾನೇ ಮಾಡ್ತೀವಿ. ಮಷಿನ್ ಈಗ ಏನು ಮಷಿನ್ ಬಂದಿದೆ, ಎಲ್ಲರೂ ಮಾಡಿದ್ದಾರೆ. ನಾವು ಒಂದು ಆ ರೀತಿ ಮಾಡಿದ್ದೀವಿ ಈ ವರ್ಷ. ಅದೊಂದು ನೋಡೋಣ ಎಕ್ಸಾಂಪಲ್ ಅಂತ. ಆದ್ರೆ ಮಷಿನ್ಗೆ ಇದಕ್ಕೂ ಡಬಲ್ ಖರ್ಚಾಗುತ್ತೆ, ಹೆಚ್ಚುವರಿ ಖರ್ಚಾಗುತ್ತೆ. ಇವತ್ತಿನ ಅಂದ್ರೆ ಸಣ್ಣ ಹಿಡುವಳಿ ಇರೋದ್ರಿಂದ ಇದು ಗಿಟ್ಟೋದಿಲ್ಲ ನಿಮಗೆ. ಇವತ್ತಿನ ಭತ್ತದ ರೇಟಿಗೂ ನಾವು ಮಾಡೋ ಕೃಷಿಗೂ ತುಂಬಾ ಖರೀದಿ ಮಾಡಿದ್ರು ಇನ್ನೂ ಒಂದು 10,000 ಉಳಿಯುತ್ತೆ. ಆ ರೀತಿಯಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ಹೆಚ್ಚಾಗಿ ಮಷಿನರಿ ಮತ್ತು ರಾಸಾಯನಿಕ ಬಳಸಿ ಮಾಡೋರು ಆದಾಯ ತಗೊಳ್ತಾರೆ. ಈಗ ಶುಂಠಿ, ಹಸಿ ಶುಂಠಿನೇ ಮಾರಾಟ ಮಾಡ್ತಿರೋ ಇಲ್ಲ ಒಣಗಿಸ್ಬಿಟ್ಟು ಮೌಲ್ಯವರ್ಧನೆ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ, ರೈತರೆಲ್ಲ ಹೆಚ್ಚಾಗಿ ಹಸಿ ಶುಂಠಿನೇ ಮಾರ್ತಾರೆ. ಅಂದ್ರೆ ಮೌಲ್ಯವರ್ಧನೆ ಅಂದ್ರೆ ಅದು ಒಣಗಿಸ್ಬಿಟ್ಟು ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡ್ತಾರಲ್ಲ, ಉಪ ಉತ್ಪನ್ನಗಳನ್ನ ಮಾಡ್ತಾರೆ ನೋಡಿ. ಆ ರೀತಿ ಯಾರು ಮಾಡ್ತಾ ಇಲ್ಲ. ಅದಕ್ಕೆ ಕಣ ಮಾಡಿದವ್ರು ಬೇರೆ ಬೇರೆ ವ್ಯಾಪಾರಸ್ಥರು ಮಾಡ್ಕೊಳ್ತಾರೆ ಬಿಟ್ರೆ ರೈತರ ಆ ರೀತಿಯಲ್ಲಿ ಯಾರು ಮಾಡ್ತಾ ಇಲ್ಲ. ಮಾಡಿದ್ರೆ ಒಳ್ಳೇದಲ್ವಾ? ಅಂದ್ರೆ ನಿಮ್ಗೆ ನಿಜವಾಗೂ ಇದೇನಂದ್ರೆ ರೈತರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈ ಕೋಲ್ಡ್ ಸ್ಟೋರೇಜ್ಗಳಿದೆ, ನಾವು ಡ್ರೈ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಇಟ್ಟು ರೇಟ್ ಬಂದಾಗ ಕೊಡ್ಬೋದು, ಈ ರೀತಿ ಎಲ್ಲ ಇದೆ. ಆದ್ರೆ ರೈತರಿಗೆ ಬಂಡವಾಳದ ಕೊರತೆನೂ ಆಗುತ್ತೆ. ಏನಾಗುತ್ತೆ, ಹಾಕಿರ್ತಾರೆ ಆರಂಭದಲ್ಲಿ ಸ್ವಲ್ಪ ಬಂಡವಾಳ ಜಾಸ್ತಿ ಬೇಕಾಗುತ್ತೆ. ಇವಾಗ ಬೇಗ ರೇಟ್ ಇರ್ಲಿ ಇವತ್ತು ದುಡ್ಡು ಬೇಕು ಅಂತ ಕೊಟ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಇಯರ್ ಹಾಕ್ಬೇಕಲ್ಲ ಅಂತ. ಈ ದುಡ್ಡಿದ್ದು ಬಂಡವಾಳ ಇಟ್ಕೊಳ್ಳೋ ಕೆಪಾಸಿಟಿ ಇದ್ದಾರೆ. ಆ ರೀತಿ ಮಾಡಿದಾಗ ರೇಟ್ ತಗೊಳ್ಲಿಕ್ಕೆ ಅವಕಾಶ ಇದೆ.
ಜಮೀನಿಂದ ಮುಖ್ಯ ಒಂದು ರಸ್ತೆಗೆ ಬರೋಕೆ ರಸ್ತೆ ಒಂದು ವ್ಯವಸ್ಥೆ ಇದೆಯಾ? ಇದೆ, ನಮಗೆಲ್ಲ ಇದೆ. ಏನು ಕಚ್ಚಾ ಇದೆಯಾ ಅಥವಾ ಡಾಂಬರ್ ಹಾಕಿರೋದಿರೋದು? ನಮ್ಮ ಸಿಮೆಂಟ್ ರೋಡ್ ಇದೆ, ಅಲ್ಲಿ ಸಿಮೆಂಟ್ ರೋಡ್ ಇದೆ. ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳ್ತೀರಾ ಅಥವಾ ಹೇಗೆ, ಇದು ಯಾವ ರೀತಿ? ಯಾಕಂದ್ರೆ ಜಮೀನಿಂದ ಮುಖ್ಯ ಒಂದು ರಸ್ತೆಗೆ ಸಂಪರ್ಕ ಕಲ್ಪಿಸಲು ಇತ್ತೀಚಿನ ದಿನಗಳಲ್ಲಿ ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಆ ಯೋಜನೆಯಲ್ಲಿ ಅನುಕೂಲ ಆಗಿದೆ ಎಲ್ಲರೂ ರೈತರಿಗೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅನ್ನೋದು ಒಂದು ಜಮೀನಿಗೂ ಆಯ್ತು, ಹಳ್ಳಿ ಕಟ್ಟ ಕಡೆಯ ಒಂದೊಂದು ಮನೆ ಇರೋ ಗ್ರಾಮಗಳಿಗೂ ರಸ್ತೆಗಳು ಸಂಪರ್ಕ ಆಗಿದೆ. ಅದು ತುಂಬಾ ಉಪಯೋಗ ಆಗಿದೆ. ಅದು ವಾಜಪೇಯಿ ಕಾಲದಲ್ಲೇ ಆಗಿರೋದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಅದರಿಂದ ಇಡೀ ದೇಶದ ಜನತೆಗೆ ತುಂಬಾ ಅನುಕೂಲ ಆಗಿದೆ. ಮಾರುಕಟ್ಟೆ ವ್ಯವಸ್ಥೆಗೆ ಏನು ಸಾಗಿಸೋಕೆ ಏನು ಸಮಸ್ಯೆ ಇಲ್ಲ ನಿಮ್ಮ ಜಮೀನಿಂದ ಮಾರುಕಟ್ಟೆ ಸಾಗಿಸಬೇಕಾದ್ರೆ? ನಮಗೆ ಸಮಸ್ಯೆ ಇಲ್ಲ, ಕೆಲವೊಬ್ಬ ರೈತರಿಗಿದೆ. ನಮ್ಮ ಜಮೀನಿಗೆ ಆ ಸಮಸ್ಯೆ ಇಲ್ಲ, ಕೆಲವೊಬ್ಬ ರೈತರಿಗಿದೆ. ಮಾರುಕಟ್ಟೆ ಎಲ್ಲಿ ಮಾಡ್ತೀರಿ? ಮಾರುಕಟ್ಟೆ ವ್ಯಾಪಾರಸ್ಥರು ಅಲ್ಲೇ ಬರ್ತಾರೆ, ನಿಮ್ಮ ಜಮೀನಿಗೆ ಬರ್ತಾರೆ. ಇಲ್ಲ, ಹತ್ರದ್ದು ಸಿರ್ಸಿನೇ ಹತ್ರ ಆಗುತ್ತಾರೆ ಅಲ್ವಾ? ಅಲ್ಲ, ಸಿರ್ಸಿ ಹತ್ರ ಆಗುತ್ತೆ. ನೀವು ಹೋಗೋದು ಅಡಿಕೆ ಬೆಳೆಗೆ ಮಾತ್ರ ಸಿರ್ಸಿ ಮಾರ್ಕೆಟ್. ಬೇರೆ ಎಲ್ಲ ನಮಗೆ ರೈತರ ಇವರು ವ್ಯಾಪಾರಸ್ಥರೇ ಅಲ್ಲಿ ಬರ್ತಾರೆ. ಶುಂಠಿಗೆಲ್ಲ, ಅನಾನಸ್ಸಿಗೆ ಅದೇ ರೀತಿ ಬರ್ತಾರೆ. ಏನಂದ್ರೆ ಮಾರುಕಟ್ಟೆ ರೇಟ್ ಈಗ ಒಂದು ಫಿಕ್ಸ್ ರೇಟ್ ಇರಲ್ಲ. ಏನು ವ್ಯಾಪಾರಸ್ಥರು ಏನು ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ಅದೇ ರೇಟ್ ಆಗುತ್ತೆ. ಈಗ ಸರ್ಕಾರದಿಂದ ಒಂದು ಘೋಷಣೆ ಆದ ಬೆಲೆ ಇಲ್ಲ. ಹಂಗಾಗಿ ನಿಗದಿತ ಬೆಲೆ ಘೋಷಣೆ ಆಗಬೇಕು. ಪೈನಾಪಲ್ಗಿರ್ಬೋದು, ಜಿಂಜರ್ಗಿರ್ಬೋದು, ಶುಂಠಿಗಿರ್ಬೋದು, ಅನಾನಸ್ಗೆ ನಿಗದಿತ ಬೆಲೆ ಘೋಷಣೆ ಆದರೆ ಅದಕ್ಕಿಂತ ಮೇಲ್ಪಟ್ಟು ರೇಟ್ ಜಾಸ್ತಿ ಆದ ವೇರಿಯೇಷನ್ ಅದು ಸಾಮಾನ್ಯ. ಈಗ ಏನಾಗಿದೆ, ಅನಾನಸ್ಸು ಶುಂಠಿ ಬೆಳೆಗಳು ಅವ್ರು ಏನು ರೇಟ್ ಮಾಡ್ತಾರೆ ವ್ಯಾಪಾರಸ್ಥರು, ಆ ರೇಟಿಗೆ ನಾವು ಕೊಡ್ಬೇಕು ರೈತರು. ಇದು ಟನ್ ಇಲ್ಲ, ಇನ್ನೊಂದಿಲ್ಲ, ಸುಮ್ಮನೆ ಕಾರಣಗಳು ಹೇಳ್ತಾರೆ. ಸಣ್ಣ ಪುಟ್ಟ ರೈತರಿಗೆ ತೊಂದರೆ ಆಗುತ್ತೆ. ಅದು ಈ ದೊಡ್ಡ ರೈತರಿಗೆ ವಿಷಯ ಎಲ್ಲ ನಾಲೆಡ್ಜ್ ಇರುತ್ತೆ. ಸ್ವಲ್ಪ ಬೆಳೆ ಬೆಳೆಯೋರಿಗೆ ಏನಾಗುತ್ತೆ, ಇದು ಹೋಗಲ್ಲಪ್ಪ ಒಟ್ಟ ಇನ್ನೊಂದಿಲ್ಲ, 3,000 5,000 ಇದ್ದಾಗ 3,000 3,500 ಖರೀದಿ ಮಾಡ್ಕೊಬಿಡ್ತಾರೆ. ಮುಗ್ಧ ರೈತರು ಕೊಟ್ಬಿಡ್ತಾರೆ. ಈ ರೀತಿ ಒಂದು ಮಾಹಿತಿ ಕೊರತೆ ಏನಾಗುತ್ತೆ, ಆ ರೇಟನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತ ನಾನು ಕೇಳ್ತೀನಿ. ಒಟ್ಟಾರೆಯಾಗಿ ಈ ಒಂದು ರೇಣುಕಾಂಬ ದೇವಸ್ಥಾನ ಒಂದು ವ್ಯವಸ್ಥಾಪನಾ ಮಂಡಳಿಯ ಸಮಿತಿಯ ಒಂದು ಮಾಜಿ ಅಧ್ಯಕ್ಷರಾಗಿ ಸುಮಾರು ಒಂದು ಜನೋಪಯೋಗಿ ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ. ಇದೇ ಥರ ಇನ್ನೂ ಆ ತಾಯಿ ತಮಗೆ ಶಕ್ತಿ ಕೊಡಲಿ ಅಂಥೇಳಿ ನಾವು ಕೂಡ ಆಶಿಸುತ್ತಾ, ಮುಂದಿನ ಯೋಜನೆ ಏನಿದೆ ಮತ್ತೆ ನಿಮ್ಮದು ದೇವಸ್ಥಾನ ಒಂದು ಜೀರ್ಣೋದ್ಧಾರಕ್ಕಾಗಿ, ದೇವಸ್ಥಾನದ ಒಂದು ವ್ಯವಸ್ಥೆಯ ಒಂದು ಬದಲಾವಣೆಗಾಗಿ, ಜೊತೆಗೆ ನಿಮ್ಮ ಕೃಷಿ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಮಾಡೋದಾಗಲಿ ಅಥವಾ ಹೊಸ ಬೆಳೆಗಳನ್ನ ತಗೊಳ್ಳೋದಾಗಲಿ, ಇದ್ರ ಬಗ್ಗೆ? ದೇವಸ್ಥಾನದ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಕಾಯಂ ಅನ್ನದಾನ ಆಗಬೇಕು ಅನ್ನೋದೇ ನಮ್ಮ ಕನಸು. ನಮ್ಮ ಗ್ರಾಮಸ್ಥರ ಕನಸು ಹೌದು, ನಮ್ಮ ಸಮಿತಿ ಎಲ್ಲ ಸದಸ್ಯರು ಭಕ್ತರ ಕನಸು ಹೌದು. ಅದು ನೆರವೇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದೊಂದು ನೆರವೇರಲಿ ಅಂತ ದೇವಸ್ಥಾನದ ವಿಚಾರವಾಗಿ ಹೇಳ್ತೀನಿ. ನಂತರ ಕೃಷಿ ವಿಚಾರದಲ್ಲಿ ಬಂದಾಗ ನಾವು ಈ ಒಂದು ವರ್ಷ ಇತ್ಲಾಗೆ ನಾವು ಕೃಷಿಗೆ ಹೆಚ್ಚು ಗಮನ ಕೊಟ್ಟಿದ್ದೀವಿ. ಮುಂದೆ ಕೃಷಿನೇ ಜಾಸ್ತಿ ಮಾಡಬೇಕು, ವ್ಯಾಪಾರ ಇನ್ನೊಂದು ದಂಧೆಕ್ಕಿಂತ ಕೃಷಿ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಇಚ್ಛೆ ಇದೆ. ಅನಾನಸು, ಶುಂಠಿ ಮತ್ತು ಬೇರೆ ಬೇರೆ ಬೆಳೆಗೂ ಮಾಡಬೇಕು ಅಂತ ಹೇಳಿ ಯೋಚನೆ ಇಟ್ಕೊಂಡು ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿದ್ದೀವಿ. ಒಳ್ಳೆಯದು ಪ್ರಸನ್ನ ಸೇಠ್ ಅವರೇ, ಇದುವರೆಗೆ ತಾವು ರೇಣುಕಾಂಬ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿ ಸಮಾಜಮುಖಿ ಒಂದು ಕಾರ್ಯಕ್ರಮಗಳ ಜೊತೆಗೆ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ಅಥವಾ ನಿಮ್ಮನ್ನು ಸಂಪರ್ಕಿಸುವುದಾದಲ್ಲಿ ದೂರವಾಣಿ ಸಂಖ್ಯೆ ಹೇಳಿ. 990222354544. ರೈತ ಬಾಂಧವರೇ ಹಾಗೂ ಕೇಳುಗರೆ, ಇವರನ್ನು ಅಂದರೆ ಪ್ರಸನ್ನ ಸೇಠ್ ಇವರನ್ನು ತಾವು ಸಂಪರ್ಕಿಸುವುದಾದಲ್ಲಿ ಈ ದೂರವಾಣಿ ಮುಖಾಂತರ ಅವರನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ಅಥವಾ ಹೆಚ್ಚಿನ ಒಂದು ಏನು ಈ ದೇವಸ್ಥಾನದ ಒಂದು ಸೇವೆಗೆ ತಾವು ಕೂಡ ಇವ್ರ ಜೊತೆ ಕೈ ಜೋಡಿಸ್ಬೋದು ಅಂತ ಹೇಳ್ತಾ ಇವರ ದೂರವಾಣಿ ಸಂಖ್ಯೆ ಇನ್ನೊಂದು ಸಲ ಹೇಳ್ತೇನೆ. 9902223544 ಇದಕ್ಕೆ ಸಂಪರ್ಕಿಸಿ ತಾವು ಕೂಡ ಇವ್ರ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಪ್ರಸನ್ನ ಸೇಠ್ ಅವರೇ. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.